ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟಾಯ್ತಾ? ಏನ್ ಟ್ಯಾಬ್ಲೆಟ್ ಕೊಡೋದೋ ಏನೋ. ನಾವು ಮನೆಗೆ ಬರೋದ್ರಲ್ಲಿ ಮನೆ ಎಲ್ಲ ರಣರಂಗ ಆಗಿತ್ತು. ಎಲ್ರು ಒಂದೊಂದು ದಿಕ್ಕಲ್ಲಿದ್ದಾರೆ. ಜೈಗೆ ಗಂಗಾಗೆ ಮಧ್ಯ ದೊಡ್ಡ ಯುದ್ಧನೇ ಆಗೋಗಿದೆ. ನಾನು ಏನ್ ಕೇಳಿದ್ದು ನೀವೇನ್ ಹೇಳ್ತಾ ಇರೋದು? ಅವಳಿಗೆ ಅಬೋರ್ಷನ್ ಮಾಡಿದ್ರಾ ಇಲ್ವಾ? ಇದೇನಮ್ಮ ಮನೆ ಜನರು ಹೀಗಿದ್ರೆ ಆ ಕೆಲಸ ನಾವು ಹೇಗ್ ಮಾಡಕ್ಕಾಗತ್ತೆ? ಮನೆ ಹೇಗಿದೆ, ಮನೆ ಜನರು ಹೇಗಿದ್ದಾರೆ ನನಗ್ ಬೇಕಾಗಿಲ್ಲ. ತಕ್ಷಣ ನಾನು ಹೇಳಿರೋ ಕೆಲಸ ಮಾಡಿ. 1 ಅವರ್ ಅಲ್ಲಿ ಅವಳು ಹೊಟ್ಟೆಲಿರೋ ಮಗು ಸತ್ ಹೋಗಿದೆ ಅನ್ನೋ ನ್ಯೂಸ್ನ ನೀವು ನನಗೆ ಫೋನ್ ಮಾಡಿ ಹೇಳಿಲ್ವೋ, ನಿಮ್ ವಿಡಿಯೋಸು ಜೈಗೆ ಸೇರತ್ತೆ. ನೀನ್ ಹೀಗ್ ನಮ್ಮನ್ನ ಹೆದರ್ಸೋದು ಏನು ಚೆನ್ನಾಗಿರಲ್ಲಮ್ಮ. ಎಷ್ಟಾದ್ರೂ ನಾವು ಮನುಷ್ಯರೇ ಅಲ್ವಾ? ಅಬ್ಬಾ, ಏನ್ ಮಾತು! ನಿಮಗೂ ಮನುಷ್ಯತ್ವ ಇದೆ ಅಂತ ಅನ್ಲಿಲ್ಲ. ನೀವು ಯಾವ ತರ ಪಾಪಿಷ್ಟ ಕೆಲಸ ಮಾಡಿದಿರೋ ಎಲ್ಲ ನನಗ್ ಗೊತ್ತು. ಇದೇ ಮೊದಲನೇ ಕ್ರೈಮ್ ಅನ್ನೋ ಹಾಗೆ ನನ್ನ ಹತ್ರ ಬಿಲ್ಡಪ್ ಕೊಡಬೇಡಿ. ಹೇಳ್ದಷ್ಟು ಮಾಡಿ ಮುಗಿಸಿ. ನಿಮ್ ಕಾಲಿಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಬಾಯ್. ಮೊನೆ ಸುಟ್ಟೋಯ್ತು ಅಂತ ಒಬ್ಬ ಅಳ್ತಿದ್ರೆ ಇನ್ನೇನೋ ಸುಡ್ತು ಅಂತ ಇನ್ನೊಬ್ಬ ಆತ್ನಂತೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಾನು ನೋಡ್ದೆ ತನ್ನ ಆರ್ಡರ್ ಪಾಸ್ ಮಾಡ್ತಿದ್ದಾಳೆ. ಏನಂತೆ ಚಂದ್ರಿಕಾ? ಇನ್ನೇನ್ ಹೇಳ್ತಾಳೆ? ಹಾಡಿದ್ದೆ ಹಾಡೋ ಕಿಸ್ಬಾಯಿ ದಾಸ ಅನ್ನೋ ಹಾಗೆ ಗಂಗಾಗೆ ಅಬರ್ಷನ್ ಮಾಡಿಸ್ತೀರಾ ಇಲ್ವಾ ಅಂತ ಕೇಳ್ತಿದ್ದಾಳೆ. ನಾವು ಗಂಗಾ ಹತ್ರ ಆ ಟ್ಯಾಬ್ಲೆಟ್ ನುಂಗ್ಸೋಣ ಅಂದ್ರೆ ಅವಳು ತಿನ್ನೋದು ಕುಡಿಯೋದು ಏನೋ ಒಂದ್ ಮಾಡ್ಬೇಕಲ್ಲ ಚಂದ್ರಿಕಾ. ಎಲ್ರು ಅನಿರ್ದಿಷ್ಟ ಉಪವಾಸ ವ್ರತ ಮಾಡ್ತಿದ್ದಾರೆ. ಈ ವಿಷಯ ಎಲ್ಲ ಅವಳಿಗೆ ಬೇಕಾಗಿಲ್ವಂತೆ. ಅವಳಿಗೇನಾದ್ರೂ ಅಬರ್ಷನ್ ಆಗದಿದ್ರೆ ನಮ್ ಕತೆ ಮುಗಿಸ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಈಗ ಏನ್ ಮಾಡೋದು? ಮಾಡೋದೇನಿದೆ, ಎಲ್ಲ ಅವಳು ಹೇಳ್ದಾಗೆ ಮಾಡ್ಬೇಕು. ನಡೀರಿ. ಏನ್ರಿ, ಇವಳನ್ ಸರಿ ಮಾಡಿದ್ರೆ ಮನೆಯವರೆಲ್ಲ ದಾರಿಗೆ ಬರ್ತಾರೆ. 4 ಮಾತಾಡಿ ಎಲ್ರಿಗೂ ಊಟ ಬಡಿಸು ಅನ್ನೋಣ. ಒಳ್ಳೆ ಐಡಿಯಾ ಚಂದ್ರಿಕಾ. ಗಂಗಾ ತಿನ್ನೋ ಅನ್ನದಲ್ಲಿ ಟ್ಯಾಬ್ಲೆಟ್ ಹಾಕ್ಬಹುದು. ನಡಿ ನಡಿ. ಏನಿದು ಅತ್ಗೆ, ಮನೇಲಿ ಯಾರ್ದೋ ಶವ ಬಿದ್ದ ಹಾಗೆ ಎಲ್ರು ಸೈಲೆಂಟ್ ಆಗಿದ್ದೀರಲ್ಲ? ನಾವ್ ಹೇಗಿದ್ರೇನು, ನೀವ್ ಚೆನ್ನಾಗೇ ಇದ್ದೀರಲ್ಲ. ಇದೇನ್ ತಂಗಿಯಮ್ಮ, ನೀವೆಲ್ಲ ಚೆನ್ನಾಗಿದ್ರಲ್ವಾ? ನಾವು ಚೆನ್ನಾಗಿರೋದು. ಮರ ಹಸ್ರಾಗಿದ್ರಷ್ಟೇ ಸುತ್ತ ತಂಪಾಗಿರೋದು. ಕಾಶಿ ವಿಶಾಲಾಕ್ಷಿ ತರ ಎಲ್ರಿಗೂ ಟೈಮ್ ಸರಿಯಾಗಿ ಊಟ ಬಡಿಸ್ತಿದ್ದವರು. ಆದ್ರಿವತ್ತು ನೀವೇ ಹೀಗ್ ಕಾಮಾಗಿದ್ರೆ ಹೇಗತ್ಗೆ? ಯಾರು ತಿನ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಬೇಡ ಅಂದ್ರೆ ಸುಮ್ನೆ ಇರ್ತಾರೇನಮ್ಮ. ತಿನ್ನಿ ಅಂತ ಹೇಳ್ಬೇಕು, ಒತ್ತಾಯ ಮಾಡಾದ್ರೂ ಊಟ ಹಾಕ್ಬೇಕು. ನೀನ್ ಹೇಳಿದ್ರೆ ತಿಂದೇ ಇರ್ತಾರ ಹೇಳು? ಮೊದ್ಲೇ ಗಂಗಾ ಗರ್ಭಿಣಿ ಬೇರೆ ಅದ್ಕೆ. ಟೈಮ್ ಸರಿಯಾಗಿ ತಿಂದೇ ಇದ್ರೆ ಅವಳ ಆರೋಗ್ಯ ಏನಾಗ್ಬೇಕು, ಅವಳ ಹೊಟ್ಟೆಲಿರೋ ಮಗು ಆರೋಗ್ಯ ಏನಾಗ್ಬೇಕು? ಹೋಗಿ ಗಂಗಾನಾದ್ರೂ ಊಟಕ್ಕೆ ಕರೀರಿ ಅತ್ಗೆ. ಈ ಮನೇಲಿ ಇದ್ದಿದ್ದಕ್ಕೆ ಇಷ್ಟು ವರ್ಷಕ್ಕೆ ಒಂದ್ ಒಳ್ಳೆ ಮಾತು ಹೇಳಿದ್ರಿ. ಪರವಾಗಿಲ್ಲ, ನಿಮ್ಗೂ ಮನ್ಸಿದೆ. ಬನ್ನಿ ಬನ್ನಿ. ಅಜ್ಜಿ, ಊಟಕ್ಕೆ ಬನ್ನಿ. ಗಂಗಾ ಹತ್ರ ಹೋಗಿ ಹೇಳು ಅಂದ್ರೆ ಅಜ್ಜಿ ಹತ್ರ ಹೋಗಿದ್ದಾಳಲ್ಲ. ಅಜ್ಜಿಯಿಂದ ಶುರು ಮಾಡ್ತಾಳೇನೋ ಚಂದ್ರಿಕಾ. ಮಕ್ಳದ್ ಊಟ ಆಯ್ತಾ? ಇನ್ನೂ ಇಲ್ಲ. ನನ್ಗೇನ್ ಅರ್ಜೆಂಟ್ ಇಲ್ಲಮ್ಮ. ಮೊದ್ಲು ಅವ್ರಿಗೆ ಊಟ ಮಾಡೋಕ್ ಹೇಳು. ಎಲ್ರೂ ಒಟ್ಟಿಗೆ ಮಾಡೋಣ ಬನ್ನಿ. ಮಕ್ಳದಾದ್ಮೇಲೆ ನಾನು ಊಟ ಮಾಡ್ತೀನಿ. ಹೋಗಿ ಅವ್ರಿಗೆ ಊಟ ಬಡಿಸಿ. ಗಂಗಾಗೆ ನಾನ್ ಹೇಳೋದಕ್ಕಿಂತ ಜೈ ಹತ್ರ ಹೇಳ್ಸೋದು ಒಳ್ಳೇದು. ಗಂಡ ಹೆಂಡತಿ ಮಧ್ಯೆ ಎಲ್ಲ ಸರಿ ಆಗ್ಬಹುದು. ಗಂಗಾ ಹತ್ರ ಹೇಳ್ದೆ ಹೋದ್ಲಲ್ಲ ಚಂದ್ರಿಕಾ. ಜೈ ಸೈಡಿಂದ ಕರ್ಕೊಂಬರ್ತಾಳೋ ಏನೋ. ಬನ್ನಿ. ಜೈ, ಊಟ ಮಾಡಕ್ ಬಾಪ. ನನಗೆ ಹಸುವಾಗ್ತಿಲ್ಲ ಚಿಕ್ಕಮ್ಮ. ಚೆನ್ನಾಗಿದೆ. ಇಲ್ಲಿ ನೀನ್ ಹಸುವಾಗ್ತಿಲ್ಲ ಅಂತ ಕೂತಿದೀಯಾ.
ಅಲ್ಲಿ ನಿನ್ ಹೆಂಡ್ತಿ ನೀನ್ ಬೈದೆ ಅಂತ ಅಳ್ತಾ ಕೂತಿದ್ದಾಳೆ. ನಾನೇನಾದ್ರೂ ಬೇಕು ಅಂತ ಬೈದ್ನ ಚಿಕ್ಕಮ್ಮ? ಅವಳ ಕಷ್ಟ ಏನು ಅಂತ ನನಗೆ ಹೇಳ್ತಿಲ್ಲ ಅಂತಲ್ವಾ ಬೈದಿದ್ದು? ನೀವ್ ಜಗಳ ಆಡ್ತೀರಿ ಸರಿ, ಮಧ್ಯದಲ್ಲಿ ಮಗು ಏನ್ ಮಾಡಿದೆ ಅಂತ ಅದನ್ನ ಉಪವಾಸ ಹಾಕ್ಬೇಕು? ಹೌದು ಜೈ, ನೀನೇನೂ ತಿಂದಿಲ್ಲ ಅಂತ ಪಾಪ ಗಂಗಾ ಕೂಡ ಏನೂ ತಿಂದಿಲ್ಲ. ಗರ್ಭಿಣಿ ಹೆಂಗಸು ಊಟ ಮಾಡದೇ ಇರೋದು ಒಳ್ಳೇದಲ್ಲ ಜೈ. ಅವಳು ನನ್ನ ಊಟದ ಬಗ್ಗೆ ಯೋಚನೆ ಮಾಡ್ತಿದ್ದಾಳಲ್ಲ, ನನಗೆ ನಿಜ ಹೇಳಬೇಕು ಅಂತ ಯಾಕೆ ಯೋಚನೆ ಮಾಡ್ತಿಲ್ಲ? ಗಂಗಾ ಏನ್ ಯೋಚನೆ ಮಾಡ್ತಾಳೋ ಪಕ್ಕಕ್ಕಿಟ್ಬಿಡಪ್ಪ. ನೀನ್ ಮಾತ್ರ ಗಂಗಾ ಬಗ್ಗೆ, ನೀನ್ ಮಗು ಬಗ್ಗೆ ಯೋಚನೆ ಮಾಡ್ತೀಯಲ್ಲ. ಗಂಗಾ ಹತ್ರ ಹೋಗಿ ಊಟ ಮಾಡೋಕ್ ಹೇಳು. ಅವಳಿಗೆ 4 ತುತ್ತು ತಿನ್ಸಪ್ಪ. ಯಾಕೆ ನಾನು ಹೇಳ್ದೆ ಇದ್ರೆ ತಿನ್ನಲ್ವಾ? ಈ ಟೈಮಲ್ಲಿ ಹಠ ಯಾಕೆ ಜೈ? ಹೋಗಿ ಗಂಗಾಗೆ ಊಟ ಮಾಡಕ್ ಹೇಳಪ್ಪ. ಹೋಗಪ್ಪ, ಗಂಗಾ ಹತ್ರ ನನಗೆ ಕೋಪ ಇಲ್ಲ, ಪ್ರೀತಿಯಿಂದಾನೇ ಹೇಳ್ತಿದ್ದೀನಿ ಅಂತ ಹೇಳು. ಅವಳಿಗೆ ಸಮಾಧಾನ ಮಾಡು. ಹೋಗು. ನಿಜ ಯಾವುದು ಸುಳ್ಳು ಯಾವುದು ತಿಳಿದೇ ಇರೋ ಅಮಾಯಕ ನಾನಲ್ಲ. ಇನ್ನೆಷ್ಟು ದಿನ ನಿಜ ಮುಚ್ಚಿಡ್ತೀಯೋ ನಾನು ನೋಡ್ತೀನಿ. ಇದೇನು ಡ್ರಾಮಾ ಮಾಡ್ತಿದ್ದಾಳಲ್ಲ? ನಿನಗೇನೆ. ನಿನಗೆ ಅಂದ್ರೆ? ನಿನಗೆ ಅಂದ್ರೆ ನಿನ್ನ ಅಂತ. ನಿನ್ನ, ನೆನ್ನೆ, ಮೊನ್ನೆ ಏನು? ನಂಗೆ ಹೆಸರೇನಿಲ್ವಾ? ಅಥವಾ ನಿಮ್ಗೆ ಹೆಸರು ಹಿಡ್ದು ಕರೆಯೋ ಮೂಡಿಲ್ವಾ? ಸರಿ, ಊಟಕ್ಕೆ ಬಾ. ನೋಡಪ್ಪ ಗೋಡೆ, ನಿನ್ನ ಊಟಕ್ಕೆ ಕರಿತಿದ್ದಾರೆ, ಹೋಗು. ಏನ್ ಓವರ್ ಆಗಿ ಆಡ್ತಿದ್ಯಾ? ನಾನು ಊಟಕ್ಕೆ ಕರೆದಿದ್ದು ನಿನ್ನ. ಹೌದಾ? ನನ್ನೇ ಕರೆದ್ರಾ? ಸಾಕ್ಷಿ ಏನು? ಇಲ್ಲಿ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ? ಯಾಕಿಲ್ಲ? ಗೋಡೆ, ಕಿಟಕಿ, ಕರ್ಟೇನು, ಇಲ್ಲಿ ಈ ಸೋಫಾ ಇದೆಲ್ಲ ಇದೆಯಲ್ಲ. ಅದೇನಾದ್ರೂ ಊಟ ಮಾಡುತ್ತಾ? ಏನೋ ನೀವು ಅದನ್ನೇ ಕರೆದಿದ್ದು ಅಂದ್ಕೊಂಡೆ. ನಾನು ಕರೆದಿದ್ದು ನಿನ್ನ ಅಂತ ಹೇಳಿದ್ನಲ್ಲ. ನನ್ನ ಅಂತ ಗ್ಯಾರಂಟಿ ಏನು? ಆ ಮಾತಲ್ಲಿ ನನ್ನ ಹೆಸರಿತ್ತಾ? ಅಮ್ಮ ಗಂಗಾ, ಊಟಕ್ಕೆ ಬರ್ತೀಯಾ? ಅಬ್ಬಾ, ಈಗ ಹೆಸರಿದ್ರು ಪ್ರೀತಿ ಇಲ್ಲ. ಗಂಗಾ, ಊಟ ಮಾಡುವಂತೆ ಬಾರಮ್ಮ. ಪ್ರೀತಿ ಏನೋ ಕಾಣಿಸ್ತಿದೆ, ಫೀಲ್ ಇಲ್ವೇ? ನನ್ ಬಂಗಾರ, ಊಟ ಮಾಡುವಂತೆ ಬಾರಮ್ಮ. ಬರಲ್ಲ. ಏಯ್, ಇನ್ನು ಏನ್ ಬೇಕೆ? ನೀವ್ ತಿಂದ್ರಾ? ನೀನ್ ತಿಂದ್ರೆ ಅಲ್ವಾ ನಾನ್ ತಿನ್ನೋದು. ನೀವ್ ತಿಂದಾದ್ಮೇಲೆ ಅಲ್ವಾ ನಾನ್ ತಿನ್ನೋದು. ಏಯ್, ನನ್ ಪೇಷನ್ಸ್ ಟೆಸ್ಟ್ ಮಾಡ್ಬೇಡ. ನೀನ್ ಊಟ ಮಾಡ್ಬೇಕು ಅಷ್ಟೇ. ಓ, ನಾನ್ ತಿಂದೇ ಇದ್ರೆ ನಿಮ್ ಬೇಬಿ ಕಷ್ಟ ಪಡತ್ತೆ ಅಲ್ವಾ? ಹೌದು ಕಣೆ, ಕಷ್ಟಪಡುತ್ತೆ. ಹಾಗಾದ್ರೆ ನಾನ್ಯಾಕೆ ತಿನ್ಬೇಕು? ಡೈರೆಕ್ಟ್ ಆಗಿ ನಿಮ್ ಬೇಬಿನೇ ಕರ್ಕೊಂಡೋಗಿ ತಿನ್ಸಿ. ಏಯ್, ನಿನಗೇನಾಯ್ತೆ ಹೀಗೆ ಸತಾಯಿಸ್ತಿದ್ಯಾ? ಮತ್ತೆ ನಿಮ್ಗೇನಾಯ್ತು? ಫ್ಲವರ್ ವಾಸ್ನ ಯಾಕೆ ಹೊಡೆದಿತ್ತು? ಸರಿ, ಸಾರಿ. ಏನು? ಕ್ಷಮ್ಸು. ನಿಜವಾಗ್ಲೂ ಹೇಳ್ತಿದ್ದೀರಾ ಇಲ್ಲ ನಾನ್ ತಿನ್ಲಿ ಅಂತ ಹೇಳ್ತಾ ಇದ್ದೀರಾ? ಪ್ಲೀಸ್ ಕಣೆ, ನಿನ್ ಕೈ ಮುಗಿತೀನಿ. ನಿನ್ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ಕಾಗಲ್ಲ. ಕೋಪ ಬಿಟ್ಟು ಊಟ ಮಾಡು ಬಾ ಪ್ಲೀಸ್. ಸರಿ, ನೀವು ತಿನ್ಬೇಕು. ತಿಂತೀನಿ ಬಾ. ಎಲ್ಲಿಗೆ? ಇಲ್ಲೇ ತಿನ್ನೋಣ, ಚೆನ್ನಾಗಿರುತ್ತೆ. ಅಂದ್ರೆ ಊಟನೆಲ್ಲ ಇಲ್ಲಿಗೆ ತಗೊಂಡ್ ಬರ್ಬೇಕಾ? ಅಷ್ಟೇ ಅಲ್ವಾ? ಯಾಕೆ ನಿಮ್ ಮಗುಗೋಸ್ಕರ ಅಷ್ಟು ಮಾಡಲ್ವಾ?
ಆಟ ಆಡ್ತಿದ್ಯಾ? ನನಗೂ ಟೈಮ್ ಬರುತ್ತೆ, ಆಗ ಹೇಳ್ತೀನಿ ನಿನಗೆ. ಚಂದ್ರಿಕಾ, ನಮ್ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು. ನಾವೇ ಊಟ ತರೋಣ, ಆಗ ಟ್ಯಾಬ್ಲೆಟ್ ಹಾಕೋದು ಈಸಿ ಆಗತ್ತೆ. ಹೌದು ಹೌದು, ಅವಳು ಬಸ್ರು ಕಳ್ಕೊಳ್ಳೋ ದಾರಿ ಅವಳೇ ತೋರಿಸಿ ತನ್ನ ಹೊಂಡ ತಾನೇ ತೋಡ್ಕೊಂಡ್ಲು. ಬನ್ನಿ ಬನ್ನಿ. ಏನು ಊಟ ಮಾಡೋದಕ್ಕೆ ಗಂಗಾ ಒಪ್ಕೊಂಡ್ಲಾ? ಒಪ್ಕೊಂಡಿದ್ದಾಳೆ. ಆ ಊಟನೆಲ್ಲ ಇಲ್ಲಿಗೆ ತಗೊಂಡ್ ಬರ್ಬೇಕಂತೆ. ನಾವು ತಂದು ಕೊಡ್ತೀವಿ, ನೀನ್ ಇಲ್ಲೇ ಗಂಗಾ ಜೊತೆ ಇರೋ. ಬಾ ಚಂದ್ರಿಕಾ, ಊಟ ತರೋಣ. ಬೇಗ ಶುರು ಮಾಡು ಚಂದ್ರಿಕಾ, ಪ್ಲೇಟ್ಗೆ ಅನ್ನ ಸಾಂಬಾರ್ ಹಾಕು. ಆ ಕಡೆ ನೋಡ್ರಿ. ಆ ಟ್ಯಾಬ್ಲೆಟ್ ಬೇಗ ಹಾಕ್ರಿ. ಈ ಪ್ಲೇಟ್ ತಗೊಂಡು ಹೋಗಿ ಜೈಗ್ ಕೊಡಿ. ನಾನಾ? ಏನು ನಿತ್ಯ ನಿನ್ನ ಹತ್ರ ಹೇಳಿದ್ರೆ ನೀನು ಮಧ್ಯ ನನ್ನ ಸಿಕ್ಕ ಹಾಕ್ಸೋಕ್ ನೋಡ್ತೀಯಾ? ನನ್ ಮೇಲೇನೆ ಅನುಮಾನನಾ? ಮತ್ತೇನು, ನಾನ್ ಪ್ಲೇಟ್ ಯಾಕೆ ತಗೊಂಡು ಹೋಗ್ಲಿ? ಏನೋ ಗಂಡಸ್ರಲ್ವಾ, ಧೈರ್ಯವಾಗಿ ಮಾಡ್ತೀರಾ ಅಂತ ಹೇಳ್ದೆ. ಅಷ್ಟು ಮಾತ್ರಕ್ಕೆ ಹೀಗೆ ಹೆದರ್ಕೋಬೇಕಾ? ಯಾಕೆ ನಿಂಗಿಲ್ವ ಧೈರ್ಯ? ಸಾಯಿಸ್ತೀನಿ ಮುಗಿಸ್ತೀನಿ ಅಂತ ದೊಡ್ಡ ವಿಲನ್ ತರ ಡೈಲಾಗ್ ಹೇಳ್ತೀಯಾ? ಗಲಾಟೆ ಯಾಕ್ರಿ, ಇಬ್ರು ಒಟ್ಟಿಗೆ ಹೋಗೋಣ ಬನ್ನಿ. ಹಾ, ಹೀಗ್ ಹೇಳ್ದೆ ಓಕೆ. ಸಿಕ್ ಬಿದ್ರೆ ಇಬ್ರು ಸಿಕ್ ಬೀಳ್ತೀವಿ. ನಾವ್ ಯಾಕ್ರಿ ಸಿಕ್ ಬೀಳ್ಬೇಕು? ಅವಳು ಊಟ ಮಾಡಿದ್ಮೇಲೆ ಗಂಗಾಗೆ ಆಭೂಷಣ ಆದ್ರೆ ಜೈಗೆ ನಮ್ಮ ಮೇಲೆ ಅಲ್ವಾ ಡೌಟ್ ಬರುತ್ತೆ? ನಮ್ಮೇಲೆ ಯಾಕೆ ಬರುತ್ತೆ? ಅಡ್ಗೆ ಮಾಡಿಟ್ಟಿರೋದು ಕಲ್ಪನಾ, ಅವಳೇ ಏನೋ ಮಾಡಿದಾಳೆ ಅಂತ ನಾವು ವಾದ ಮಾಡೋಣ ಬಿಡಿ. ನಿನ್ ತಲೆನೇ ತಲೆ ಚಂದ್ರಿಕಾ, ಹೀಗ್ ಸಮಸ್ಯೆ ಹೇಳಿದ್ರೆ ಸಾಕು, ಹಾಗೆ ಪರಿಹಾರ ಹೇಳ್ತೀಯಾ? ಮತ್ತಿನ್ನೇನು, ನಿಮ್ ಹಾಗೆ ಜೇಡಿ ಮಣ್ಣು ಅನ್ಕೊಂಡ್ರ? ನಡೀರಿ, ಮತ್ತೆ ಗಂಗಾ ಬೇಡ ಅಂದ್ರೆ ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಬನ್ನಿ 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 ಬನ್ನಿ. ಯಜಮಾನ್ರ ಕೋಪ ಇಷ್ಟು ಬೇಗ ಹೋಗಲ್ಲ ಅನ್ಕೊಂಡಿದ್ದೆ. ಪರವಾಗಿಲ್ವೇ, ಇಷ್ಟು ಬೇಗ ಹೋಯ್ತು. ಅಮ್ಮ ಅವ್ರಿಗೆ ಕೋಪ ಹೋಗ್ಬೇಕು ಅಂದ್ರೆ ಹೊಗಳ್ಬೇಕಲ್ವಾ? ನಿಮ್ ಮಗು ಹಸುವು ತೀರ್ಸೋದಕ್ಕೆ ಸರಿಯಾಗಿದ್ದು ಅಂತ ಹೇಳಿ. ನನ್ ಬೇಬಿ ಹಸ್ಕೊಂಡಿರ್ಬಾರ್ದು, ಸೂರ್ಯವಂಶದ ಮಗು ಸ್ಟ್ರಾಂಗ್ ಆಗಿರ್ಬೇಕು. ತಗೊಳ್ಳೋ ಜೈ, ಗಂಗಾಗ್ ತಿನ್ಸು. ನೀನೇ ಕಲ್ಸಿ ತುತ್ ಕೊಡಪ್ಪ. ಒಂದು ನಿಮಿಷ. ಯಾಕೆ ನಮ್ಮನ್ನೇ ನೋಡ್ತಾಳೆ? ಡೌಟ್ ಬಂದಿದೆ ಅಂತೀಯಾ? ಅನ್ನ ಬಾಯಲ್ಲಿ ಇಟ್ಕೊಳ್ಳೋದಕ್ ಮುಂಚೆ ಯಾಕ್ರಿ ಡೌಟ್ ಬರುತ್ತೆ? ನೀವು ಕಾಮಾಗಿರಿ. ಏನ್ ನೋಡ್ತಿದ್ಯಾ? ತಿನ್ನು ಗಂಗಾ. ಒಂದೇ ಪ್ಲೇಟ್ ತಂದಿದ್ದೀರಲ್ಲ, ಇವ್ರಿಗೆ ಊಟ ತರ್ಲಿಲ್ವಾ? ಅದು ಮೊದಲು ನೀನ್ ತಿನ್ನು, ನಾನು ಆಮೇಲೆ ತಿಂತೀನಿ. ಒಂದ್ ನಿಮಿಷ. ಮತ್ತಿನ್ನೇನು? ಚಿಕ್ಕಮ್ಮ ಚಿಕ್ಕಪ್ಪ, ನೀವ್ ತಿಂದ್ರಾ? ನಾವು ತಿಂತೀವಿ ಬಿಡಮ್ಮ, ನೀನ್ ತಿನ್ನು ಗಂಗಾ. ತಿನ್ನು ಗಂಗಾ. ಇರ್ರಿ. ಅಯ್ಯೋ, ಏನಮ್ಮ ಅನ್ನ ತಿನ್ನು ಅಂದ್ರೆ ಇಷ್ಟು ಸಲ ನಿಲ್ಸೋದು? ಇಲ್ಲಿ ಟೆನ್ಷನ್ ಆಗಿ ಸಾಯ್ತಿದ್ದೀವಿ. ನಿಮಗೆ ಯಾಕೆ ಟೆನ್ಷನ್? ಇಲ್ವಾ ಮತ್ತೆ? ಅಂದ್ರೆ ನಿನಗೆ ಕೋಪ ಇತ್ತಲ್ಲಮ್ಮ, ಊಟ ಮಾಡ್ತೀಯೋ ಇಲ್ವೋ ಅಂತ ನಿಮ್ಮ ಅಂಕಲ್ಗೆ ಟೆನ್ಷನ್ ಆಗಿತ್ತು ಅಷ್ಟೇ. ಹೌದು ಹೌದು, ಅಷ್ಟೇ ಅಷ್ಟೇ. ತಿಂತೀಯಾ ಇಲ್ವಾ? ಇನ್ಮೇಲೆ ನನ್ ಮೇಲೆ ಕೋಪ ಮಾಡ್ಕೊಳಲ್ಲ ಅಲ್ವಾ? ಸರಿನಮ್ಮ, ಕೋಪ ಮಾಡ್ಕೊಳಲ್ಲ. ಬೈಯಲ್ವಲ್ಲ? ಬೈಯಲ್ಲ, ತಿನ್ನು. ಏನ್ ಚಂದ್ರಿಕಾ, ಮೊದಲನೇ ತುತ್ತಿಗೆ ಅಭಾಷಣ ಆಗೋಯ್ತಾ? ಸುಮ್ಮನಿರ್ರಿ, ನೀವೋ ನಿಮ್ಮ ಅವಸರನು. ಏನಾಯ್ತು ಗಂಗಾ?
ಅನ್ನದ ರುಚಿ ಚೆನ್ನಾಗಿಲ್ವಾ? ಏನ್ ಹಾಕಿದ್ದೀರಾ ರೀ ಇದ್ರಲ್ಲಿ? ಅಮೃತದ ಹಾಗಿದೆ. ಅಮ್ಮನ ಕೈ ತುತ್ತಿನ ಹಾಗೆ ರುಚಿಯಾಗಿದೆ. ಇದು ನನ್ನ ದೊಡ್ಡತನ ಅಲ್ಲ, ಚಿಕ್ಕಮ್ಮನ ಕೈ ರುಚಿ. ಅಷ್ಟೇ ಅಲ್ಲ, ನೀವು ಪ್ರೀತಿಯಿಂದ ಕೊಡ್ತಿದ್ದೀರಲ್ಲ ಅದಕ್ಕೆ ಆ ರುಚಿ. ಹಾಗಿದ್ರೆ ಹೊಟ್ಟೆ ತುಂಬ ತಿನ್ನು. ಇನ್ನು ನೀನು ಹೋಗಿ ಮಲ್ಕೋ. ಅದೇನು, ನೀವು ತಿನ್ನಲ್ವಾ? ಇಲ್ಲ, ನಾನ್ ತಿಂದ್ರೆ ನೀವು ತಿಂತೀನಿ ಅಂದ್ರಲ್ಲ. ನೀನ್ ನಿಜ ಹೇಳೋವರೆಗೂ ನಾನು ನೀರು ಕೂಡ ಕುಡಿಯಲ್ಲ. ಇದು ತಪ್ಪು, ಮೋಸ. ನನಗ್ ಊಟ ಮಾಡಿಸಿ ನೀವು ಉಪವಾಸ ಇರ್ತೀರಾ? ಹಾಗಾದ್ರೆ ನಿಜ ಹೇಳು. ಏನಿಲ್ರಿ. ನೋ, ಏನೋ ಇದೆ. ಅದು ಹೇಳೋವರೆಗೂ ನಾನು ತಿನ್ನಲ್ಲ. ಇಲ್ಲ ಅಂತ ಹೇಳಿದ್ನಲ್ಲ. ಇದೆ ಅಂತ ಹೇಳ್ತಿದ್ದೀನಲ್ಲ. ಚಿಕ್ಕ ಮಕ್ಳು ಹಾಗೆ ಹಠ ಮಾಡಬೇಡಿ. ದೊಡ್ಡ ಆರ್ಮಿ ತರ ಸೀಕ್ರೆಟ್ ಮೇಂಟೈನ್ ಮಾಡಬೇಡ. ಗಂಗಾ, ಹೇಳು, ಏನಾಯ್ತು? ಗಂಗಾ, ಆ ಟ್ಯಾಬ್ಲೆಟ್ ವರ್ಕ್ ಆಯ್ತು ಅನ್ಸುತ್ತೆ ಚಂದ್ರಿಕಾ. ಒಂದು ಕ್ಷಣ ಕೂಡ ನಾವಿಲ್ಲಿರಬಾರ್ದು. ನಡಿ ನಡಿ. ಗಿರ್ರಿ, ಏನಾಗುತ್ತೆ ಅಂತ ನೋಡೋಣ. ಗಂಗಾ, ಏನಾಯ್ತು? ಅಯ್ಯೋ ಗಂಗಾ, ಏನಾಯ್ತಮ್ಮ? ಯಾಕರೆ ಗಾಬರಿ ಆಗ್ತೀರಾ? ನಿಮ್ ಮಗು ಹೊಟ್ಟೆ ತುಂಬ್ತು. ಅಪ್ಪ ಯಾಕೆ ತಿಂದಿಲ್ಲ ಅಂತ ನನ್ನ ಕಾಲಿಂದ ಒದಿತಿದ್ದಾಳೆ. ಇಷ್ಟೊಂದು ಹೆದರಿಸ್ತೀಯಲ್ಲೇ? ಮತ್ತೆ ನೀವು ಊಟ ಮಾಡ್ತೀರಾ? ಇಲ್ಲ ನಿಮ್ ಮಗು ಹತ್ರ ನಾನು ಒದೆ ತಿನ್ಬೇಕಾ? ಕಿಲಾಡಿ ಕಣೆ ನೀನು. ಸರಿ ಬಾ, ತಿಂತೀನಿ. ಬನ್ನಿ. ಅಯ್ಯಯ್ಯೋ ಅಯ್ಯಯ್ಯೋ, ಏನ್ರಿ, ಟ್ಯಾಬ್ಲೆಟ್ ಒಳಗಡೆ ಹೋಗ್ತಿದ್ದಾಗೆ ಅಬಾರ್ಷನ್ ಆಗತ್ತೆ ಅಂತ ನಿತ್ಯ ಹೇಳಿದ್ಲು. ಈ ಗಂಗಾ ನೋಡಿದ್ರೆ ಅನ್ನ ಅಮೃತದ ಹಾಗಿದೆ, ಹೊಟ್ಟೆಲಿರೋ ಮಗು ಓದಿತಿದೆ ಅಂತ ಕತೆ ಹೇಳ್ತಿದ್ದಾಳೆ. ಇಷ್ಟಕ್ಕೂ ಅನ್ನದಲ್ಲಿ ಯಾವ ಟ್ಯಾಬ್ಲೆಟ್ ಹಾಕಿದ್ದೀರಾ ಹೇಳಿ? ಯಾವ ಟ್ಯಾಬ್ಲೆಟ್ ಹಾಕ್ತೀನಿ? ನಾನು BP ಟ್ಯಾಬ್ಲೆಟ್ ಹಾಕ್ತೀನಾ? ಅರ್ಜೆಂಟಲ್ಲಿ ನಾನು BP ಟ್ಯಾಬ್ಲೆಟ್ನ ಅನ್ನಕ್ಕೆ ಹಾಕ್ಬಿಟ್ಟೆ ಚಂದ್ರಿಕಾ. ನಿಮ್ ತಲೆ ಅಲ್ಲ, ನೀವ್ಯಾಕೆ BP ಟ್ಯಾಬ್ಲೆಟ್ ಜೇಬಲ್ಲಿ ಇಟ್ಕೊಂಡು ತಿರ್ಗೋದು? ನಿಮಗ್ BP ಇಲ್ವಲ್ರಿ? ನಿತ್ಯ ಕೊಡೋ ಟೆನ್ಷನ್ಗೆ BP ಬಂದಿದೆ ಚಂದ್ರಿಕಾ. ಬೆಳಿಗ್ಗೆ ರಾತ್ರಿ ತಗೋತೀನಿ. ನಿಮ್ಮನ್ನ ಅಯ್ಯೋ, ಇಲ್ಲೋಡಿ, ಆ ಹಿಡಂಬಿ ಫೋನ್ ಮಾಡ್ಬಿಟ್ಲು. ಏನ್ ಉತ್ತರ ಕೊಡ್ತೀರಾ? ಕೊಡಿ ಕೊಡಿ, ತಗೊಳ್ಳಿ. ನಾನಾ? ಹಲೋ ನಿತ್ಯಮ್ಮ. ಏನಾಯ್ತು? ಅವಳಿಗೆ ಅಬಾರ್ಷನ್ ಆಯ್ತಾ ಇಲ್ವಾ? ಚಿಕ್ಕ ತಪ್ಪಾಗಿ ಹೋಯ್ತಮ್ಮ. ಅಬಾರ್ಷನ್ ಟ್ಯಾಬ್ಲೆಟ್ ಅಂದ್ಕೊಂಡು ನಾನು BP ಟ್ಯಾಬ್ಲೆಟ್ ಕೊಟ್ಬಿಟ್ಟೆ. ಗಂಗಾಗೇನೂ ಆಗ್ಲಿಲ್ಲ. ಒಂದು ಕೆಲ್ಸನೂ ಸರಿಯಾಗಿ ಮಾಡಿ ಸಾಯಲ್ಲ ನೀವು. ಸಾರಿ ನಮ್ಮ. ಏನ್ ಸಾರಿ?
ಇವತ್ತು 2 ಸಲ ಮಿಸ್ ಆಯ್ತು. ಹೀಗಾದ್ರೆ ಅವಳಿಗೆ ಯಾವಾಗ ಅಬೋರ್ಷನ್ ಆಗೋದು? ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಮ್ಮ. ಛೀ, ನಿಮ್ಮನ್ನ ನಂಬ್ದೆ ನೋಡಿ, ನನಗ್ ಬುದ್ಧಿ ಇಲ್ಲ ನೋಡಿ. ಇಡೀ ಫೋನು. ಛೀ, ಏನಂದ್ಲು? BP ನಂಗಷ್ಟೇ ಅಲ್ಲ, ಆ ನಿತ್ಯಗೂ ಕೂಡ ಇರೋ ಹಾಗಿದೆ ಚಂದ್ರಿಕಾ. ಕೂಗ್ತಿದ್ಲು.